ಪ್ರದೇಶದ ಗಂಗಾ ನದಿ ಅಷ್ಟೇ ಅಲ್ಲ, ಹಿಮಾಚಲ ಪ್ರದೇಶದಲ್ಲೂ ಬರ್ತಾ ಇರ್ತದೆ. ದಾರಿ ನೋಡಿದಿರಿ ನೀವು, ಮೇಲೆ ಹಾಯ್ತಾನೆ ಇರ್ತದೆ. ಇದಕ್ಕೊಂದು ಪರಿಹಾರ ಶಾಶ್ವತ ಹುಡುಕ್ಬೇಕಾಗಿತ್ತು. ಇಲ್ಲಿವರೆಗೆ ಯಾರು ಹುಡುಕ್ತಾನಿಲ್ಲ. ಇವತ್ತು ಹುಡುಕ್ತಾನೆ ಪ್ಲ್ಯಾನ್ ಡ್ರಾಪ್ ಮಾಡಿ ಹೋಗೋದ್ಬಿಟ್ರು. ಚಂದ್ರಶೇಖರ್ ಅವರು ಇದನ್ನು ಮಾಡಿದರು, ಮಾಜಿ ಪ್ರಧಾನಿ ಅವರು. ಮತ್ತು ಅದಕ್ಕೆ ವಾಜಪೇಯಿ ಅವ್ರ ಸಪೋರ್ಟು ಇತ್ತು, ಒಳ್ಳೆಯ ವಿಚಾರಗಳಿದ್ದು ಅವರಲ್ಲೇ. ಇವತ್ತು ಆ ದಿಶೆಯಲ್ಲಿ ಯಾರಲ್ಲೂ ಇಲ್ಲ. ಇವತ್ತಲ್ಲೇ ಕಾರ್ಪೊರೇಟ್ಗಳಿಗೆ ಅದು ಇಡೀ ಎಲ್ಲ ವ್ಯವಸ್ಥೆನೂ ಕೊಡೋದು, ನೀವು ಉದ್ಯೋಗ ಕೊಡ್ರಪ್ಪ ಅಂತ ಹೇಳೋದು, ನೀವು ನಮ್ಮನ್ನು ಉಳಿಸ್ರಪ್ಪ ಅಂತ ಹೇಳೋದು. ಇಂಥ ಒಂದು ಸ್ಥಿತಿಗೆ ಇವತ್ತು ನಾವು ಬಂದು ನಿಂತಿದ್ದೀವಿ. ನಮ್ಮ ಮೋದಿಯವರಾಗಿರ್ಬೋದು, ಕಾಂಗ್ರೆಸ್ಸಿಗರಾಗಿರ್ಬೋದು, ಓಪನ್ ಮಾರ್ಕೆಟ್ ಅಂತ ಹೇಳ್ತಾ ನಮ್ಮನ್ನೆಲ್ಲ ಓಪನ್ ಮಾಡಿಬಿಟ್ರಿಲ್ಲ. ಇಲ್ಲಿ ನಮ್ಗೆ ಉದ್ಯೋಗಗಳೇ ಇಲ್ಲ ಓಪನ್ ಮಾರ್ಕೆಟ್ದಿಂದ. ಖಾಸಗಿಯವ್ರು ಯಾಕೆ ಕೊಡ್ತಾರೆ ಉದ್ಯೋಗ? ಎಲ್ಲಿದು ಕೊಡ್ತಾರೆ ರೀ? ಏನೋ ಉತ್ತರ ಪ್ರದೇಶ ಅಂದರೆ ಪಶ್ಚಿಮ ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬರ ರೈತರಿಂದಾಗಿ ಮತ್ತೊಂದು ಮೋದಿಯವರು ದೊಡ್ಡ ಅನಾಹುತ ಮಾಡೋರಿದ್ರು ದೇಶಕ್ಕೆ. ಅನಾಹುತನ ಅದು. ಈ ಮಾರ್ಕೆಟನ್ನು ಗೋಡೌನ್ ಕಟ್ಟಿಸಿ ಅದಾನಿ ಅಂತವ್ರಿಗೆ ಕೊಟ್ಟುಬಿಡೋರಿದ್ರು, ನೀವು ಮಾರ್ಕೆಟ್ ಮಾಡಿರಿ ಅಂತೇಳಿ. ಅದಾಗಿದ್ರೆ ಇವತ್ತು ಅಟ್ಲೀಸ್ಟ್ ಏನು ನಮ್ಮನ್ನು ಊಟ ಮಾಡ್ಕೊಳ್ಳೋದ್ರು ಎಲ್ಲೋ ಸಾಹಿತ್ಯಪ್ಪ ಉಳಿತು ಬದುಕ್ತಾ ಇದ್ದೀವಿ. ಮತ್ತು ಈಗ ಯಾವುದೇ ಗೌರ್ಮೆಂಟ್ ಇರಲಿ, ಸಿದ್ದರಾಮಯ್ಯ ಗೌರ್ಮೆಂಟ್ ಇರಲಿ, ಅದೇ ಕಾರಣ ಮೋದಿಯವ್ರ ಸರ್ಕಾರ ಇರಲಿ, ಯಾರಿದ್ದರೂ ಸಹಿತ ರೈತ ಬೆಳೆದ ಕಾಳ ಕೊಡೋರಲ್ಲ ನಮಗೆ. ಇವು ನಾವು ಆಗಲಿ ಅವ್ರಲ್ಲಿ ಯಾರು ಬೆಳೀಲಿಕ್ಕೆ ಹೋಗೋದಿಲ್ಲ. ಅವ್ರು ಕೊಟ್ಟು ನಮ್ಮ ಹೆಸರು ತೊಗೊಳ್ರಿ ರೆಡಿ ಇಲ್ಲ. ಆದರೆ ಇಲ್ಲಿ ಕೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ಇಂಥ ಒಂದು ಶಾಶ್ವತ ಪರಿಹಾರ ಹುಡುಕ್ಬೇಕಾಗಿತ್ತಲ್ಲಪ್ಪ. ನೀವು ಕಾರ್ಪೊರೇಟ್ಗೆ ಕೊಟ್ಟು ಬಿಟ್ರಿ. ಕಾರ್ಪೊರೇಟ್ಗಳು ಇವತ್ತು ಇಡೀ ದೇಶದ ₹1 62 ಪೈಸೆ ತಾವು ಗಂಟು ಮಾಡ್ಕೊಂಡು ಬಿಟ್ಟಿದ್ದಾರೆ. ಮುಂದೆ ಏನು ಪರಿಹಾರ ಇದಕ್ಕೆ? ಯಾಕಂದ್ರೆ ಆ ದುಡ್ಡು ಇತ್ತಂದ್ರೆ ಇವೆಲ್ಲ ಪರಿಹಾರ ಹುಡುಕಕ್ಕೆ ಸಾಧ್ಯ ಇತ್ತು, ಹೊಸ ಹೊಸ ಯೋಜನೆಗಳು ಹಾಕ್ಕೊಳ್ಳಿಕ್ಕೆ ಸಾಧ್ಯ ಇತ್ತು. ನೀರಪ್ಪ ಎಲ್ಲ ಕಡೆ ಹರಿದು ಹಂಚಿ ಹೋಗೋಂಗೆ ಮಾಡ್ಬೇಕಾಗಿತ್ತು. ಇದೊಂದೇಳೆ ಆಗಿತ್ತಂದ್ರೆ ಅದು ರಾಷ್ಟ್ರ ಮಟ್ಟದಲ್ಲ. ಇವತ್ತು ರಾಜಸ್ಥಾನ ನೀರಾವರಿ ಆಗ್ತಾಯಿತ್ತು. ಅದು ಬರಡ ಪ್ರದೇಶಗಳು ಹೆಚ್ಚಿದ್ದಾವಲ್ಲ ಅನೇಕ. ಮತ್ತು ಅದೇ ಕಾಲಕ್ಕೆ ಬಿಹಾರದ ಎಲ್ಲ ಪ್ರದೇಶಗಳಿಗೂ ಗಂಗಾ ಹರಿದು ಹೋಗುವಂಥ ಸಾಧ್ಯತೆಗಳಿದ್ದವು. ಅಂತಂದು ಇಲ್ಲಿ ಕೆಳಗೆ ನಮ್ಮ ಮಹಾನದಿ ಜೊತೆಗೆ ಕೃಷ್ಣಾ ಜೊತೆ ಕೂಡಿಸಿದ್ರು ಇನ್ನೂ ಅನೇಕ ಊರುಗಳಿಗೆಲ್ಲ ನೀರಾವರಿ ಆಗ್ತಿತ್ತು, ನೀರಾವರಿ ಸಾರಿಗೆಗಳಾಗ್ತಾಯಿದ್ದವು. ಇಂಥ ಅದ್ಭುತವಾದ ಪ್ಲ್ಯಾನವನ್ನು ಮತ್ತು ಪ್ರತಿ ಎಲ್ಲ ಕಡೆಯೂ ನೀವು ಏಕಾದ ಬೆಳೆ ಬೆಳೆಯೋದಕ್ಕೆ ನೀರಿತ್ತು ಅದು ಸಾಧ್ಯ ಆಗಿತ್ತು. ಜೊತೆಗೆ ಮಾರ್ಕೆಟನ್ನು ನಮ್ಮ ರೈತರಿಗೆ ಕೊಟ್ಟಿದ್ರೆ ಇನ್ನೂ ಈ ದೇಶ ಇವತ್ತು ನಿಶ್ಚಿತವಾಗಿ